ಒಂದೇ ಒಂದು ನಿಮಿಷ ಈ ವಿಡಿಯೋನ ಕೇಳಿ, ನಿಮಗೂ ಕೂಡ ನಿಮ್ಮ ಜೀವನ ಚೇಂಜ್ ಆಗ್ಬೋದು ಅನಿಸುತ್ತೆ. ನಾನು ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ. ವಾಯ್ಸ್ ಮೆಸೇಜಲ್ಲಿ ಸ್ಫಟಿಕದಿಂದ ತುಂಬ ಒಳ್ಳೆಯದಾಗಿದೆ. ನಾನೊಂದು ಕಟ್ಟಿ ಒಂದು 2 ವೀಕ್ ಆಯಿತು. ಒಳ್ಳೆಯದಾಯಿತು, ಪರವಾಗಿಲ್ಲ. ಎಲ್ಲರೂ ಸಹ ಒಳ್ಳೆಯದಾಗಬೇಕು. ಮತ್ತು ಸಿಸ್ಟರ್, ನಿಮಗೆ ಸಹ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ನೀವು ಎಲ್ಲ ಸಹ ಒಳ್ಳೆಯದಾಗಬೇಕಂತ ಹೇಳಿ ಅಲ್ಲ, ನೀವು ಎಲ್ಲರಿಗೂ ಸಹ ಕೊಟ್ಟದ್ದು. ಹಾಗೆ ಅಲ್ಲ, ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಆ ದೇವರು. ಒಳ್ಳೆಯದಾಗಿದೆ, ನಮಗೆ ತುಂಬ ಒಳ್ಳೆಯದಾಗಿದೆ. ಖುಷಿ ಆಗ್ತಾ ಇದೆ. ಯಾಕೆ ಅಂತ ಅಂದರೆ, ನಾನು ನನ್ನ ಕೊಳ್ಳೆಯಿದ್ದು ಅಂದರೆ ಅಷ್ಟು ಕಷ್ಟ ಇತ್ತು. ನಾನು ಕೊಳ್ಳೆಯಿದ್ದು ಮಾಂಗಲ್ಯನೇ ನಾನು ಇಟ್ಬಿಟ್ಟಿದ್ದೆ. ಸೊ ತುಂಬಾ ಕಷ್ಟಪಡ್ತಾ ಇದ್ದೆ. ಏನಾದ್ರೂ ಅದು ಬಿಡಿಸ್ಕೊಳ್ಳೋದಕ್ಕೆ ನಂಗೆ ತುಂಬಾ ಇದಾಗ್ತಾ ಇತ್ತು. ಹೋಗ್ಲಿ ಬೇರೆ ಕಡೆ ಎಲ್ಲ ಲೋನ್ಗೆ ಅಪ್ಲೈ ಮಾಡಿ ತೊಗೊಳ್ಳೋಣ ಅಂದರೆ ನಾನು ಸಿಬಿಲ್ ಸ್ಕೋರ್ ಇರಲಿಲ್ಲ. ತುಂಬಾ ಕಷ್ಟಪಡ್ತಾ ಇದ್ದೆ. ಏನು ಮಾಡಲಿ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಒದ್ದಾಡ್ತಾ ಇದ್ದೆ, ಫ್ರೆಂಡ್ಸ್ ಕಡೆಯಿಂದ ತೊಂದರೆ ಆಗಿ. ಬಟ್ ನೀವು ಹೇಳಿದ್ದನ್ನು ರೆಮಿಡಿ ಮಾಡಿದ್ಮೇಲೆ ನನಗೆ ಖಂಡಿತವಾಗ್ಲೂ ನಾನು ಇವತ್ತು ಮಾಂಗಲ್ಯ ಬಿಡಿಸ್ಕೊಂಡು ಇವತ್ತು ಹಾಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನಾನು ಅದನ್ನು ಹೇಗೆ ಹೇಳ್ಕೊಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಏನೋ ಗೊತ್ತಿಲ್ಲ, ತುಂಬಾ ಐ ಆಮ್ ಹ್ಯಾಪಿ. ಬಟ್ ಲೋನ್ ಹಾಕ್ಸಿದ್ದೀನಿ, ಇಲ್ಲ ಅಂತ ಅಲ್ಲ. ಆ ಲೋನ್ನಲ್ಲಿ ನಾನು ಬಿಡಿಸ್ಕೊಂಡಿದ್ದಂತೂ ನಿಜ. ಬಟ್ ಲೋನ್ ಕೂಡ ನನಗೆ ಆಗ್ತಾ ಇರಲಿಲ್ಲ. ಸಿಬಿಲ್ ಸ್ಕೋರ್ ಇಲ್ದೇನೆ ತುಂಬಾ ಕಷ್ಟಪಡ್ತಾ ಇದ್ದೆ. ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ಸಿಸ್ಟರ್ ನನಗೆ ಈ ಬದಲಾವಣೆ ಆಗಿದ್ದು. ಅದರಲ್ಲಿ 38,000 ಅಂದರೆ 29. ಮೇಡಮ್, ಪಟ್ಟಿಕ ಕಟ್ಟಿದ್ರಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ. ನಾವು ರಿಕ್ಷಾ ತಗೊಂಡಿದ್ದೀವಿ. ನಾನು 20 ದಿವಸ ಆಯಿತು ನೀವು ಹೇಳಿದ ತಕ್ಷಣನೇ ಮಾಡಿದ್ದೆ. ಥ್ಯಾಂಕ್ ಯು ಮೇಡಮ್. ಖುಷಿಯಾಗಿದ್ದೀವಿ. ಅದು ಕಟ್ಟಿ ನಾನು 20 ದಿವಸ ಆಯಿತು ನೀವು ಹೇಳಿದ ತಕ್ಷಣನೇ ಮಾಡಿದ್ದೆ. ಥ್ಯಾಂಕ್ ಯು ಮೇಡಮ್. ಕೇಳಿದ್ರಲ್ಲ, ತುಂಬಾ ಜನಕ್ಕೆ ಈ ಸ್ಫಟಿಕ ಕಲ್ಲು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ತುಂಬ ಜನ ಒಳ್ಳೆಯದಾಗಿದೆ ಅಂತ ನನಗೆ ಕಳಿಸ್ತಾ ಇದ್ದೀರಾ. ನಿಮ್ಮ ಏನು ಹೇಳೋದು, ಈ ಥರ ಒಳ್ಳೆತನಕ್ಕೆ ನನಗೆ ಏನು ಹೇಳಿದ್ರು ಕಡಿಮೆನೇ. ನಾನು ತುಂಬ ಖುಷಿ ಆಗುತ್ತೆ. ಕೆಲವರು ತೊಗೊಂಡು ಸುಮ್ಮನಾಗ್ಬಿಡ್ತಾರೆ. ಅವ್ರಿಗೆ ಒಳ್ಳೇದಾದರೆ ಸುಮ್ಮನೆ ಆಗ್ಬಿಡ್ತಾರೆ, ಯಾಕೆ ಹೇಳಬೇಕು, ನಾವು ಮಾತ್ರ ಚೆನ್ನಾಗಿರಬೇಕು ಅಂತ. ಆದರೆ ಒಳ್ಳೆ ಮನಸ್ಸಿರೋರು, ಒಳ್ಳೆತನ ಇರೋರು ಮಾತ್ರ ಈ ಥರ ಹಂಚ್ಕೊಡೋದು. ಮತ್ತು ನೀವು ನನಗೆ ಹೇಳೋದಲ್ದೇ ಎಲ್ಲರಿಗೂ ಕೂಡ ಹೇಳಿ ಕೊಡಿಸ್ತಾ ಇದ್ದೀರಾ. ಎಷ್ಟು ಒಳ್ಳೆ ಮನಸ್ಸಿರಬೇಕಲ್ಲ ನಿಮಗೆ. ಖುಷಿ ಆಗುತ್ತೆ. ದೇವರು ಯಾವತ್ತೂ ನಿಮಗೆ ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡೋದು. ಯಾವುದೇ ರೀತಿ ಕೆಟ್ಟದ್ದು ಆಗಲ್ಲ. ಏನೋ ಒಂದು ಕೆಟ್ಟ ಸಮಯ ನಿಮಗೆ ಸ್ವಲ್ಪ ಕೆಟ್ಟದಾಗಿದೆ, ಈ ಥರ ಈ ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಮತ್ತು ನೀವು ಇಷ್ಟು ಒಳ್ಳೆ ಮನಸ್ಸಿರೋರ್ಗೂ ಕೂಡ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ನಿಮಗೆ ಕೆಟ್ಟದು ಅಂತ ಆಗಲ್ಲ. ಆ ಥರ ಕೆಟ್ಟ ಸಮಯ ಬಂದರೂ ಕೂಡ ಯಾವುದೇ ರೀತಿಲಿ ಒಂದು ಒಳ್ಳೆಯದನ್ನು ತೋರಿಸ್ತಾರೆ. ಯಾವುದೇ ಒಂದು ದಾರಿನ ನಿಮಗೆ ಒಳ್ಳೆ ದಾರಿನ ತೋರಿಸುತ್ತಾರೆ. ಎಕ್ಸಾಂಪಲ್ ಬಂದು ಈ ವಿಡಿಯೋ ನಿಮ್ಮ ಕಣ್ಮುಂದೆ ಸಿಗೋದು ಅಲ್ವಾ. ಈ ವಿಡಿಯೋ ನಿಮ್ಮ ಕಣ್ಮುಂದೆ ಸಿಕ್ಕಿ ನೀವೇನಾದರೂ ಆರ್ಡರ್ ಮಾಡಿಕೊಂಡು ಇದನ್ನು ತಗೊಂಡು ಒಳ್ಳೆ ರಿಸಲ್ಟ್ ಬಂದಾಗ ನೀವು ಅನ್ಕೋತೀರಾ, ಅಚಾನಾಗಿ ಹೇಗೆ ನನಗೆ ಇಷ್ಟು ಒಳ್ಳೆಯದಾಗ್ತಾ ಇದೆ, ಎಷ್ಟೆಷ್ಟೋ ಕಷ್ಟ ಇತ್ತು ನನಗೆ, ಏನೇನೋ ಮಾಡಿದೆ, ಅದನ್ನು ಮಾಡಿ ಜನಗಳು ಇದನ್ನು ಮಾಡಿ ಒಳ್ಳೆಯದಾಗುತ್ತೆ, ಅದನ್ನು ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಪ್ರತಿಯೊಂದು ಹೇಳಿದ್ದವರಲ್ಲಿ ಮಾತೆಲ್ಲ ಕೇಳಿ ನಾನು ಮಾಡಿದೆ. ಆದರೂ ಕೂಡ ನನಗೆ ಒಳ್ಳೆಯದನ್ನೋದಾಗ್ತಾ ಇರಲಿಲ್ಲ. ಬಟ್ ಏನೋ ಒಂದು ಈ ವಿಡಿಯೋ ಆ ದೇವರೇ ದಾರಿ ತೋರಿಸಿದನೋ, ಇಲ್ಲ ನನ್ನ ಅದೃಷ್ಟನೋ, ಇಲ್ಲ ಏನೋ ಒಂದು ವಿಡಿಯೋ ಮಾಡಿರೋರು ನನಗೆ ಸಿಕ್ಕಿದೆಯಲ್ಲ ಆ ಅದೃಷ್ಟನೋ ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗೋಗುತ್ತೆ. ಹೌದು, ಒಳ್ಳೆ ಮನಸ್ಸಿಂದ ನಾವು ಏನೇ ಕೇಳ್ಕೊಂಡ್ರೂ ಕೂಡ ಅದು ಸಿಕ್ಕೇ ಸಿಗುತ್ತೆ. ದುರಹಂಕಾರ, ಅಹಂಕಾರ, ಹೊಟ್ಟೆ ಕಿಚ್ಚು ಆ ಥರ ಎಲ್ಲ ಇದ್ದರೆ ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ಯಾರಿಗೂ ಕೂಡ ನಾನು ಚೆನ್ನಾಗಿದ್ದಾಗ ಬೇರೆಯವ್ರಿಗೆ ಹೇಳ್ಬಾರ್ದು, ನಾನೇ ಮೇಲಿರಬೇಕು ಅಂತ ಭಾವನೆಗಳಿರೋರು ಯಾವತ್ತೂ ಕೂಡ ಕೀಳಾಗ್ತಾರೆ, ಎಂದಿಗೂ ಮೇಲಾಗೋದಿಲ್ಲ. ಒಳ್ಳೆಯದಾಗಲಿ ನಿಮಗೆ. ಆದಷ್ಟು ಏನೆಲ್ಲ ಒಳ್ಳೆಯದಾಗ್ತಿದೆ ಶೇರ್ನ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಕೂಡ ಹೇಳಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಸುತ್ತಮುತ್ತ ಜನ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಇದನ್ನು ಬಂದು ಮನೆಗೆ ಕಟ್ಬೋದು, ಶಾಪಿಗೆ ಕಟ್ಬೋದು, ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಕಟ್ಬೋದು, ಚಿಕ್ಕ ಪುಟ್ಟ ವ್ಯಾಪಾರಗಳು ಮಾಡ್ತಾಯಿದ್ರೆ ತರಕಾರಿ ವ್ಯಾಪಾರ ಮಾಡೋರು, ಹೂವು ವ್ಯಾಪಾರ, ಪ್ರತಿಯೊಂದು ವ್ಯಾಪಾರ, ಬಿಸ್ನೆಸ್ ಅಂತ ನಾವು ಏನು ಹೇಳ್ತೀವಿ
ಏನೇ ಒಂದು ತಳ್ಳು ಗಾಡಿ ಇಟ್ಕೊಂಡು ನೀವು ಮಾಡಿದ್ರು, ಇಲ್ಲ ರೋಡ್ ಸೈಡಲ್ಲಿ ಏನೋ ಒಂದು ಹಾಕ್ಕೊಂಡು ಮಾಡ್ತಾಯಿದ್ರು ಕೂಡ ಇದನ್ನು ಇಟ್ಕೊಂಡು ನೀವು ಮಾಡ್ಬೋದು. ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ಸ್ಟೇಜ್ಗೆ ನೀವು ಹೋಗ್ತೀರಾ. ಇದರಿಂದ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದವರು ಪ್ಲೀಸ್ ಕಮೆಂಟನ್ನು ಮಾಡಿ. ನಿಮ್ಮ ಕಮೆಂಟನ್ನು ನೋಡಿ ಬೇರೆಯವ್ರಿಗೂ ಕೂಡ ಒಳ್ಳೆಯದಾಗಲಿ. ನನಗೆ ಈ ವಾಟ್ಸಪ್ ನಂಬರ್ಗೂ ಕೂಡ ಮೆಸೇಜ್ನ ಮಾಡಿ, ಇಲ್ಲಾಂದರೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ, ಅವರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಮಾತನ್ನು ಕೇಳಿ ನನಗೆ ಒಳ್ಳೆಯದಾಗಿದೆ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನೀವು ಹೇಳೋ ಒಂದೇ ಒಂದು ಮಾತು ತುಂಬ ಜನದ ಜೀವನ ಚೇಂಜ್ ಮಾಡುತ್ತೆ ಅಲ್ವಾ. ನೀವು ಅಂದ್ಕೊಂಡಿರಲ್ಲ, ತುಂಬ ಜನದ ಜೀವನ ಚೇಂಜ್ ಮಾಡುತ್ತೆ. ಆದರೆ ಇದನ್ನು ತಗೊಂಡಾದ್ಮೇಲೆ ನೀವು ತುಂಬ ಭಕ್ತಿಯಿಂದ, ಭಯದಿಂದ, ನಂಬಿಕೆ ಇಟ್ಟು ನೀವು ಮಾಡಬೇಕಾಗುತ್ತೆ. ನೀವು ಎಷ್ಟು ನಂಬಿಕೆ ಇಡ್ತೀರಾ ಅಷ್ಟು 10 ಪಟ್ಟು ಅದು ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಕೆಲವರು ಬಂದ ತಕ್ಷಣ ಅದನ್ನು ಅಯ್ಯೋ ಇದೇನಾ, ಇದರಿಂದ ಏನಾಗುತ್ತೆ, ಏನೇನೋ ಲಕ್ಷಾಂತರ ರೂಪಾಯಿ ನಾನು ಕಳ್ಕೊಂಡಿದ್ದೀನಿ, ಇಷ್ಟು ಚಿಕ್ಕ ಅಮೌಂಟಿಂದ ಏನಾಗುತ್ತೆ ಅಂತೆಲ್ಲ ಬೇಜಾರು ಮಾಡ್ಕೋಬೇಡಿ. ಆರ್ಡರ್ ಮಾಡಿದ್ದೀರಾ, ಆರ್ಡರ್ ನಿಮ್ಮ ಮನೆಗೆ ಬಂದ ತಕ್ಷಣ ಖುಷಿಯಿಂದ, ಭಯಭಕ್ತಿಯಿಂದ ನೀವು ಇದನ್ನು ನಂಬಿಕೆಯಿಂದ ಕಟ್ತೀರಾ ಅಷ್ಟೇ ನಿಮಗೆ ಒಳ್ಳೆಯದಾಗುತ್ತೆ. ಇದನ್ನು ಕಟ್ಟಿದಾದ್ಮೇಲೆ ನೀವು ತುಂಬ ಕ್ಲೀನಾಗಿರಿ. ಸ್ನಾನ ಮಾಡಾಗಿದ್ದರೆ ಸ್ನಾನ ಮಾಡ್ಕೊಳ್ಳಿ, ಸರಿನಾ. ಮನೆ ತುಂಬ ಕ್ಲೀನಾಗಿ ಇಟ್ಕೊಳ್ಳಿ, ನೀವೇ ಆಟೋಮೆಟಿಕ್ ಚೇಂಜ್ ಆಗ್ತೀರಾ. ನೆಗೆಟಿವ್ ಎನರ್ಜಿ ಇದ್ದಾಗ ಗಲೀಜು ಅನ್ನೋದು ತುಂಬ ಇರುತ್ತೆ ಮನೆಗಳಲ್ಲಿ. ಪದೇ ಹುಷಾರು ತಪ್ಪೋದು, ಮನೆ ಕೆಲಸ ಮಾಡೋದಕ್ಕೆ ನಿಮಗೆ ಸ್ವಲ್ಪನೂ ಯೋಚನೆನೇ ಇರಲ್ಲ. ಆಮೇಲೆ ಸಂಜೆ ಮಾಡೋದ, ತಲೆನೋವು, ಜ್ವರ, ಕೈಕಾಲು ನೋವು ಅಂತ ಮಲ್ಕೊಬಿಡ್ತೀರಾ. ಮತ್ತು ನೀವು ಆ ಥರ ಎಲ್ಲ ನೆಗೆಟಿವ್ ಎನರ್ಜಿಗಳು ಇದ್ದಾಗ ಆಗುತ್ತೆ. ಇದನ್ನು ಕಟ್ಟಾದ್ಮೇಲೆ ಪಾಸಿಟಿವ್ ಬಂದಾಗ ನೀವು ಖಂಡಿತ ನೀವೇ ಚೇಂಜ್ ಆಗ್ತೀರಾ, ಮನೆಯವ್ರು ಚೇಂಜ್ ಆಗ್ತಾರೆ, ಖುಷಿಯಾಗುತ್ತೆ. ಅದಾದಮೇಲೆ ಕಟ್ಟೋದು ಎಲ್ಲಿ, ಏನು, ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಕಟ್ಟಾದಮೇಲೆ 7 ಡೇಸ್ ಏನು ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಅದು ಬಂದು ಸೀಕ್ರೆಟ್, ನಾನು ನಿಮಗೆ ಆರ್ಡರ್ ಮಾಡ್ಕೊಂಡಿರೋರ್ಗೆ ಮಾತ್ರ ಹೇಳ್ಕೊಡೋದು ಏನು ಮಾಡಬೇಕು ಅಂತ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವ್ಯಾಪಾರನೂ ಅಷ್ಟೇ ತುಂಬ ಒಳ್ಳೆ ವ್ಯಾಪಾರ ಆಗುತ್ತೆ. ಮೊನ್ನೆ ಒಬ್ಬರು ಯಾರೋ ನನ್ನ ಹತ್ರ ತೊಗೊಂಡಿದ್ರು, ಸಾಲ ಜಾಸ್ತಿ ಇದೆ ಸಿಸ್ಟರ್ ಅಂತ ತೊಗೊಂಡಿದ್ರು. ಅದಾದಮೇಲೆ ತೊಗೊಂಡು ಒಂದು 20 ದಿನ ಆಯ್ತಂತೆ. 20 ದಿನ ಆಯಿತು. ಅದ್ರಿಗೆ ಅವ್ರು ಸ್ವಲ್ಪ ಚಿಕ್ಕದಾಗಿ ಅವ್ರ ಕತೆ ಹೇಳ್ತೀನಿ ಕೇಳ್ಕೊಳ್ಳಿ. ಅವ್ರು ಬಂದು 20,000 ಸಂಬಳ, ಅವ್ರಿಗೆ 10 ಲಕ್ಷ ಸಾಲ ಇತ್ತಂತೆ. ಅಂದರೆ ಬಡ್ಡಿ ಮೇಲೆ ಬಡ್ಡಿ ಆಗಿ 10 ಲಕ್ಷ ಸಾಲ ಆಗೋಗಿದೆ. ಅವ್ರು ಅಷ್ಟು ಸಾಲ ಮಾಡಿರಲಿಲ್ವಂತೆ. ಅದಾದಮೇಲೆ ಹೇಗೆ ತೀರಿಸೋದು, ದುಡ್ಡೆಲ್ಲ ಬಡ್ಡಿಗೆ ಸಾಕಾಗುತ್ತೆ. ಇನ್ನು ಮನೆಗೆ ಏನು ಎತ್ತ ಅಂತಲೇ ಗೊತ್ತಾಗ್ತಿರಲಿಲ್ಲ. 1 ಟೈಮ್ ತಿನ್ನೋದು, 8 ಟೈಮ್ ಹಸ್ಕೊಂಡಿರೋದು, ಇಲ್ಲೇ ಎಲ್ಲಾದರೂ ದೇವಸ್ಥಾನ ಅಲ್ಲಿ ಇಲ್ಲಿ. ಅವರು ಅದೇ ಹೇಳಿದ್ರು, ನೀವು ಬೇಜಾರು ಮಾಡ್ಕೋಬೇಡಿ ಸಿಸ್ಟರ್, ನನಗೂ ಕೂಡ ಹೇಳೋಕ್ಕೆ ಸಂಕೋಚ ಇಲ್ಲ. ನನಗೆ 1 ಟೈಮ್ ಅನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನಗೆ ಯಾವುದಾದ್ರೂ ದೇವಸ್ಥಾನ ಅಥವಾ ಎಲ್ಲೋ ಒಂದು ಕಡೆ ಅನ್ನ ಕೊಡ್ತಾ ಇದ್ದಾರೆ ಅಂದರೆ ನಾನು ಹೋಗಿ ಈಸ್ಕೊಬಂದು ತಿಂತಾಯಿದ್ದೆ, ಮನೆಗೂ ಒಂದು ತೊಗೊಂಡು ಬಂದು ತಿಂತಾಯಿದ್ದೆ. ಅಷ್ಟು ಹಸಿವು ನನಗೆ, ಅಷ್ಟು ಕಷ್ಟದಲ್ಲಿದ್ದೆ ನಾನು ಅಂತೆಲ್ಲ ಹೇಳ್ತಾಯಿದ್ರು. ಪಾಪ ನನಗೆ ತುಂಬ ಬೇಜಾರಾಯಿತು, ಅಳು ಬರೋಂಗೂ ಕೂಡ ಆಗೋಯ್ತು ನನಗೆ. ಆ ಥರ ತುಂಬ ಕಷ್ಟದಲ್ಲಿದ್ದರು. ಅದಾದಮೇಲೆ ಇದನ್ನು ಕಟ್ಟಿದಾದ್ಮೇಲೆ 20 ದಿನ ಆದಮೇಲೆ ಸ್ವಲ್ಪ ಚೇಂಜಸ್ ಆಗ್ತಾ ಬತ್ತಂತೆ. ಯಾವ ಥರ ಅಂತ ಹೇಳಿದ್ರೆ ಅವ್ರಿಗೆ ಒಂದು 35,000 ರಿಂದ 40,000 ಅಷ್ಟು ಸಿಗುವಂಥ ಸಂಬಳ ಸಿಗ್ತಂತೆ. ಅಂದರೆ 2 ಕೆಲಸ, ಅಂದರೆ ಬೆಳಗ್ಗೆಯಿಂದ 4 ಗಂಟೆವರೆಗೂ ಒಂದು ಕೆಲಸ ಇತ್ತಂತೆ. 4 ಗಂಟೆಗೆ ಬಂದು ಮನೇಲಿ ಇರ್ತಾಯಿದ್ರಂತೆ. ಅದಾದಮೇಲೆ 4 ಗಂಟೆಯಿಂದ ಒಂದು 7 ಗಂಟೆಗೆ ಇನ್ನೊಂದು ಕೆಲಸ ಸಿಕ್ತ, ಅಂದರೆ ಮನೇಲಿ ಯಾವುದೋ ಒಂದು ಮನೇಲಿ ಕೆಲಸ ಸಿಕ್ತಂತೆ. ಅವರು ಕೂಡ ಒಂದು 20,000 ಕೊಡ್ತೀನಿ, ಅಂದರೆ ಅವ್ರದ್ದೇನೋ ಪರ್ಸ್ನಲ್ದು, ಅದೇ ಹೇಳಬೇಕೋ ಏನೋ ಗೊತ್ತಿಲ್ಲ ಪಾಪ. ಒಳ್ಳೆ ಕೆಲಸ ಸಿಕ್ಕಿದೆ, ಪರವಾಗಿಲ್ಲ, ಮನೇಲೇ ಸಿಕ್ಕಿದೆ. ನೋಡ್ಕೊಳ್ಳೋದು, ಸ್ವಲ್ಪ ಮನೆ ಕೆಲಸ ಮಾಡಿ ಬರೋದು, ಮನೆಯೆಲ್ಲ ಏನೈತೆ ಅದನ್ನು ನೋಡ್ಕೊಳ್ಳೋದು ಅಷ್ಟಿತ್ತಂತೆ. ಅದರಲ್ಲೂ ಕೂಡ ಸಂಬಳ ಎಕ್ಸ್ಟ್ರಾ, ಇವಾಗ 1 ಡಬಲ್ ಸಂಬಳ ಆಯಿತು. ಅದೊಂದು ಖುಷಿ ಆಯಿತು ಅವ್ರಿಗೆ. ಪರವಾಗಿಲ್ಲ, ನಾನು ಮಾಡ್ಬೋದು, ಕೂತಿದ್ದ ಜಾಗದಲ್ಲೇ ಅಲ್ಲೂ ಕೂಡ ಹೋಗಿ ಕೂತ್ಕೊಳ್ಳೋದು, ಅಲ್ಲೂ ಏನೂ ಇಲ್ಲ. ಹಾಗೆ ನನಗೆ ಸಂಬಳ ಬಂದು 1 ಡಬಲ್ ಆಯಿತು, ಖುಷಿ ಆಯಿತು ನನಗೆ. ಅದಾದಮೇಲೆ
ಸಾಲ ಬಂದು ಸ್ವಲ್ಪ ತೀರಿಸ್ಕೊಂಡು ಹೋಗ್ತಾ ಇದೆ. ಅದಾದಮೇಲೆ ಫಸ್ಟು ನಾನು ಸಾಲದವ್ರಿಗೆ ಇಲ್ಲ ಸರ್ ನನಗೆ ಬಡ್ಡಿ ಕಟ್ಟೋಕ್ಕಾಗಲ್ಲ, ಅಸಲು ಮಾತ್ರ ಕಟ್ತೀನಿ ಅಂತ ಹೇಳಿದ್ರೆ ಕೇಳ್ತಾ ಇರಲಿಲ್ಲ ಅವರು. ಅದಾದಮೇಲೆ ತಾನಾಗೆ ಬಂದು ಸರಿ ಆಯಿತು ನಿನ್ನ ಕಷ್ಟ ಜಾಸ್ತಿ ಇದೆ ಅಂತ ಗೊತ್ತಿದೆ, ನನಗೂ ಬೇಡ ಕಣಮ್ಮ, ನಾನು ಅಸಲು ನಾನು ಏನು ದುಡ್ಡು ಕೊಟ್ಟಿದ್ದೀನಿ ಅದನ್ನು ಮಾತ್ರ ಕೊಟ್ಬಿಡು ಸಾಕು, ನನಗೆ ಬಡ್ಡಿ ಗಿಡ್ಡಿ ಏನೂ ಬೇಡ ಅಂತ ಹೇಳಿದ್ರಂತೆ. ಅವ್ರಿಗೆ ಅಷ್ಟು ಖುಷಿಯಾಗೋಗಿದೆ. ಅಷ್ಟು ಅಂದರೆ ಅವ್ರ ಸಾಲ ಹೇಗೆ ಅಂದರೆ ಈಗ 50,000 ರೂಪಾಯಿ ಅಸಲು ಇದ್ದರೆ 50 1 ಲಕ್ಷ 1.5 ಲಕ್ಷ ಬಡ್ಡಿನೇ ಆಗ್ತಿತ್ತಂತೆ. ಅಂದರೆ ಅರ್ಧಕ್ಕರ್ಧ ಬಡ್ಡಿ, 60,000 70,000 80,000 ಬಡ್ಡಿ ಆ ಥರ ಆಗಿತ್ತಂತೆ. ಅದಾದಮೇಲೆ ಈಗ ಅರ್ಧಕ್ಕರ್ಧ ಬಡ್ಡಿ ಬೇಡ ಅಂತ ಹೇಳಿದ್ರೆ ಇವಾಗ ಅರ್ಧಕ್ಕರ್ಧ ಸಾಲನೇ ತೀರೋಯ್ತು ಅವ್ರದ್ದು. ಅದಾದಮೇಲೆ ತುಂಬ ಖುಷಿ ಆಗ್ತಾಯಿದೆ, ನನ್ನ ಮೈಂಡ್ ಫ್ರೀ ಆಗಿದೆ, ಸ್ವಲ್ಪ ನೆಮ್ಮದಿ ಸಿಗ್ತಾ ಇದೆ ನನಗೆ, ಮನೇಲಿ ಖುಷಿ ಆಗ್ತಿದೆ, ಯಾರದೇ ಟೆನ್ಷನ್ ಅನ್ನೋದು ನನಗೆ ಇಲ್ಲ ಅಂತ ತುಂಬ ಖುಷಿಪಟ್ಟರು ಅವರು ನನಗೆ. ನನಗೂ ಸ್ವಲ್ಪ ಅಳು ಬರಂಗಾಯಿತು. ಹೆಣ್ಮಕ್ಳು ಜೀವನ ಎಲ್ಲ ಹೀಗಿದೆಯಾ, ನಿಜ ನಾವು ಅಂದ್ಕೊಂಡೇ ಇರಲಿಲ್ಲ. ನಮಗೆ ಕಷ್ಟ ಅಂತ ಅಂದ್ಕೊಂಡಿರ್ತೀವಿ, ಆದರೆ ನಮಗಿಂತ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಆದರೆ ಮನ್ಸು ಮುಚ್ಚಿ ನನ್ನ ಹತ್ರ ಹೇಳ್ಕೊಂಡ್ರಲ್ಲ ಅದು ಖುಷಿ ಆಯಿತು. ಇವಾಗ ನಂಬಿಕೆ ಇಟ್ಟು ಈಗಿನ ಕಾಲದಲ್ಲಿ ಯಾರ ಹತ್ರನೂ ಮನಸ್ಸಿನ ಮಾತು ಹೇಳ್ಕೊಳ್ಳೋಕ್ಕೆ ಕಷ್ಟ, ಏನು ತಿಳ್ಕೊಳ್ತಾರೋ ಏನೋ ಅನ್ನೋದು. ಆದರೆ ಮನ್ಸು ಬಿಚ್ಚಿ ಅವರು ಮಾತಾಡಿದ್ರು. ಒಂದು ನನಗೆ ಫ್ರೀ ಇರಲ್ಲ, ಬಟ್ ಅವ್ರ ಫೋನ್ ತೆಗಿಬೇಕು ಅಂತ ಅನ್ನಿಸ್ತು, ತೆಗೆದು ಮಾತಾಡಿದಾಗ ಅವರು ಅಷ್ಟು ಒಳ್ಳೆ ಮಾತುಗಳನ್ನು ಆಡಿದ್ರು. ಖುಷಿ ಆಯಿತು. ಒಳ್ಳೇದಾಗಲಿಮ್ಮ, ಹೆಣ್ಮಕ್ಳು ನೀವೇ ಅಂತಲ್ಲ, ಇನ್ನು ಎಷ್ಟು ಹೆಣ್ಮಕ್ಳು ಕಷ್ಟದಲ್ಲಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ನಂತರ ಅವ್ರು ಕಾಲ್ ಮಾಡಿದ್ರು, ಹೇಳಿದ್ರು, ಹತ್ತರು. ಇನ್ಮೇಲೆ ನನ್ನ ಜೀವನ ಚೇಂಜ್ ಆಗಿದೆ, ನಾನು ಖುಷಿಯಾಗಿದ್ದೀನಿ. ಏನು ಇನ್ನೊಂದು 4 ಲಕ್ಷ 5 ಲಕ್ಷ ಸಾಲ ಇದೆ ಸಿಸ್ಟರ್, ಅದನ್ನು 1 ವರ್ಷದಲ್ಲಿ ನಾನು ಎಲ್ಲ ಕ್ಲಿಯರ್ ಮಾಡೇ ಮಾಡ್ತೀನಿ, ನನಗೆ ಯಾರ್ದು ಋಣ ಬೇಡ. ಅದಾದಮೇಲೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ. ನನಗೂ ಮಕ್ಕಳಿದ್ದಾರೆ, ಸಿಂಗಲ್ ಪೇರೆಂಟ್ಸ್, ನಾನು ಒಬ್ಬಳೇ ಇರೋದು ನಾನು ಅಂತೆಲ್ಲ ಅಂದರು. ಒಳ್ಳೆಯದಾಗಲಿ, ಆದಷ್ಟು ನಿಮ್ಮ ಥರ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಹೇಳಿ ಅಂತ ಹೇಳಿ ನಾನು ಕಾಲ್ನ ಕಟ್ ಮಾಡಿದೆ. ಖುಷಿ ಆಯಿತು, ಅವರು ಹೇಳ್ಕೊಂಡಿದ್ರಿಂದ ಖುಷಿ ಆಯಿತು. ಅವರೇ ಅಂತಲ್ಲ, ತುಂಬ ಜನ ಹೇಳ್ಕೊತಾರೆ, ತುಂಬ ಜನ ಅಳ್ತಾರೆ, ಬಟ್ ನಾನು ಹೇಗೆ ಸಮಾಧಾನ ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಅವ್ರಿಗೆ ಹೇಳೋದೆಲ್ಲ ಒಂದೇ, ನಂಬಿಕೆ ಇಟ್ಟು ಈ ಸ್ಫಟಿಕ ಕಲ್ಲನ್ನು ತಗೊಳ್ಳಿ, ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ, ಅಷ್ಟೇ ನಾನು ಹೇಳ್ಬೋದು. ಅದನ್ನು ಬಿಟ್ಟು ಹೀಗಾಗುತ್ತೆ ಹಾಗಾಗುತ್ತೆ ನನಗೇನು ಬಣ್ಣದ ಮಾತು ಕತೆ ಕಟ್ಟು ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಬಂದು ನೈಜ ಘಟನೆ ಅಂತ ಹೇಳ್ತಾರಲ್ಲ, ಹಾಗೆ ಸತ್ಯವಾದ ಒಂದು ಪ್ರಯತ್ನ ನಿಮ್ಮದು, ಫಲನೂ ನಿಮ್ಮದೇ, ಸರಿನಾ? ಪ್ರಯತ್ನನೇ ನಿಮ್ಮದು, ಫಲನೂ ನಿಮ್ಮದು. ನಂಬಿಕೆ ಇಟ್ಟು ಕಟ್ಟಿ ನಾನು ಹೇಳೋ ಹಾಗೆ ಒಂದು 7 ದಿನ ಮಾಡಬೇಕಾಗಿರೋದು ನಿಮ್ಮ ಕೆಲಸ. ಅದು ಕೆಲಸ ನಿಮ್ಮ ಏನು ಹೇಳೋದು, ತುಂಬ ಅಂದರೆ ತುಂಬ ಜನಕ್ಕೆ ಇಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ರಿಸಲ್ಟ್ ಸಿಗ್ತಾಯಿದೆ. ಒಂದೊಂದು ಮನೇಲಿ ಒಂದೊಂದು ಕಷ್ಟ ಅಂತ ಹೇಳಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಸಲ್ಟ್ ಅನ್ನೋದು ಸಿಗ್ತಾಯಿದೆ. ಇನ್ನೊಬ್ಬರು ಕೂಡ ಹೇಳಿದ್ದಾರೆ, ತೋರಿಸ್ತಾ ಇದ್ದೀನಿ, ಬಟ್ ವಾಯ್ಸ್ ಕಟ್ಟಾಗಿ ಹೋಗಿದೆ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅವ್ರು ಏನು ಹೇಳಿದ್ದಾರೆ ಅಂತ. ಅವ್ರ ಬಾಯಿಂದನೇ ಕೇಳೋರಂತೆ. ನಿಮ್ಗಳು ಕೂಡ ನೀವು ತಗೊಂಡು ನನಗೆ ಕೇಳಿ ಯಾವ ಜಾಗದಲ್ಲಿ ಕಟ್ಟಬೇಕು, ಯಾವ ದಿನ ಕೇಳಿನೇ ಕಟ್ಟಿ ಪ್ಲೀಸ್. ಸ್ವಲ್ಪ ನಾನು ನಿಮಗೆ ಐಡಿಯಾಸ್ ಹೇಳ್ಕೊಡ್ತೀನಿ, ಫೋಟೋಸ್ ಕಳಿಸ್ತೀನಿ, ಯಾವ ಜಾಗದಲ್ಲಿ ಕಟ್ಟಬೇಕು ಅಂತ ಹೇಳ್ಕೊಡ್ತೀನಿ, ಯಾವ ದಿನ ಯಾವ ಟೈಮು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಯಾರೆಲ್ಲ ಹಂಚ್ಕೊಂಡಿದ್ದೀರಾ ಇವತ್ತಿನ ದಿನ ಸ್ಫಟಿಕ ಕಟ್ಟಿದ ಮೇಲೆ ಒಳ್ಳೆಯದಾಗಿದೆ ಅಂತ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಎತ್ತರಕ್ಕೆ ಬೆಳೀರಿ ನೀವು, ಏನೆಲ್ಲ ನೀವು ಅಂದ್ಕೊಂಡಿದ್ದೀರಲ್ಲ ಅದೆಲ್ಲ ಆಗಲಿ ಅಂತ ನಾನು ಕೂಡ ದುವಾನ ಮಾಡ್ತೀನಿ ನಿಮಗೆ. ಒಳ್ಳೆಯದಾಗಲಿ. ಇನ್ನಷ್ಟು ಹೆಣ್ಮಕ್ಳು ಕಷ್ಟದಲ್ಲಿದ್ದಾರೆ, ಪ್ಲೀಸ್ ಅವರಿಗೂ ಕೂಡ ಹೇಳಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಅಲ್ಲ, ಬಟ್ ಎಲ್ಲರಿಗೂ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಹೇಳಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಕುದುರೆ ಲಾಳನ ತುಂಬ ಜನ ನನ್ನ ಮೊನ್ನೆ ವಿಡಿಯೋ ಹಾಕಿದ್ದಾಗಲೇ ತುಂಬ ಜನ ಕೇಳ್ತಾ ಇದ್ದೀರಾ, ನಾಳ ಬೇಕು ಸಿಸ್ಟರ್ ಕುದುರೆ ಲಾಳ ಅಂತ. ಹೌದು, ತರಿಸ್ಕೊಡ್ತೀನಿಮ್ಮ, ನಾನು ಕೂಡ ವಿಚಾರಣೆ ಮಾಡ್ತೀನಿ. ಅದು ಹೊಸದನ್ನು ತರಬಾರ್ದು,
ಹಳೇದನ್ನು ನೋಡಿ ನಾನೇ ಹೋಗಿ ಒಂದು ಸತಿ ಚೆಕ್ ಮಾಡಿ ತೊಗೊಂಡು ಬರಬೇಕಾಗುತ್ತೆ. ಹಾಗಾಗಿ ಹೋಗಿ ನಾನು ಚೆಕ್ ಮಾಡಿ ಹಳೇದೇ ನಾನು ತಂದು ಕೊಡಬೇಕು. ಯಾಕೆಂದರೆ ಸ್ಪೈಟಿಕದಲ್ಲಿ ನನ್ನ ಎಷ್ಟು ನಂಬಿದ್ದೀರಾ ಅದರಲ್ಲೂ ಕೂಡ ನೀವು ನಂಬಬೇಕಾಗುತ್ತೆ ಅಲ್ವಾ. ಹಾಗಾಗಿ ನಾನೇ ಹೋಗಿ ಫಸ್ಟು ನೋಡಿ ಅದಾದಮೇಲೆ ನಾನು ಆರ್ಡರ್ಸ್ನ ಮಾಡ್ಕೋತೀನಿ. ಸದ್ಯದಲ್ಲಿ ನಿಮಗೆ ಆ ಅಪ್ಡೇಟು ಕೂಡ ನಾನು ನಿಮಗೆ ಕೊಡ್ತೀನಿ. ನನ್ನ ಎಲ್ಲ ವೀಡಿಯೋಸ್ನೂ ಕೂಡ ನೋಡ್ತಾ ಇರಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ 786 ಅಂತ ಕಮೆಂಟನ್ನು ಮಾಡಿ.